ವೀಕ್ಷಕರೇ ನಮಸ್ಕಾರ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ನನ್ನ ಜೊತೆಯಲ್ಲಿದ್ದಾರೆ ದಿ ಮ್ಯಾನ್ ಆಫ್ ದಿ ಮೂಮೆಂಟ್. ಬೆಂಗಳೂರನ್ನು ಕ್ಲೀನಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬಹುತೇಕವಾಗಿ ಸಾಕಷ್ಟು ಸರ್ಕಾರಗಳಿಗೆ ಆಗದೇ ಇರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಂಥವ್ರು. ಈಗ ಫ್ರೀಡಮ್ ಹಬ್ಬ ಬೇರೆ ಮಾಡ್ತಾ ಇದ್ದಾರೆ. ನಾವೀಗ ವಿಧಾನಸೌಧದ ಹತ್ರನೇ ಇದ್ದೀವಿ, ವಿಧಾನಸೌಧದ ಮುಂದೆ ನಿಂತಿದ್ದೀವಿ. ಸರ್, ಏನಿದು ಫ್ರೀಡಮ್ ಹಬ್ಬ? ಬೆಂಗಳೂರಿನಲ್ಲಿ ಇಲ್ಲಿ ಇರುವಂಥ ಎಲ್ಲ ಜನಗಳು ಕೂಡ ನಮ್ಮ ಇಂಡಿಪೆಂಡೆನ್ಸ್ ಡೇಯನ್ನು ಅವರೇ ಸೆಲೆಬ್ರೇಟ್ ಮಾಡುವ ಹಾಗೆ ಆಗಬೇಕು. ಸಾಮಾನ್ಯವಾಗಿ ಸರ್ಕಾರ ಪ್ರೋಗ್ರಾಮ್ ಆರ್ಗನೈಸ್ ಮಾಡುತ್ತೆ, ಅದು ಬಟ್ ಭಾಳ ಒಂದು ಸಿಸ್ಟಮ್ಯಾಟಿಕ್ ಇರುತ್ತೆ. ಅದರಲ್ಲಿ ಸ್ವಲ್ಪ ಎಮೋಷ್ನಲ್ ಕನೆಕ್ಟು ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ಬಾರಿ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ದಿನ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯ ವಿಧಾನಸೌಧ ಸುತ್ತ ಜನಗಳಿಗೆ ಇದನ್ನು ಓಪನ್ ಅಪ್ ಮಾಡಿ ಜನ ಬಂದು ಇಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡೋದು. ಜೊತೆಗೆ ಮ್ಯೂಸಿಕಲ್ ಕಾನ್ಸರ್ಟ್ಸ್ ಇರುತ್ತೆ, ಮಕ್ಕಳಿಗೆ ವಿಶೇಷವಾಗಿ ಜಾಸ್ತಿ ಆ್ಯಕ್ಟಿವಿಟೀಸ್ ಇರುತ್ತೆ, ಫುಡ್ ಸ್ಟಾಲ್ಸ್ ಇರುತ್ತೆ, ಕ್ರಾಫ್ಟ್ ಸ್ಟಾಲ್ಗಳಿರ್ತವೆ. ಒಟ್ಟಾರೆ ಜನ ಬೆಂಗಳೂರಲ್ಲಿ ಫ್ರೀಡಮ್ ಇಂಡಿಪೆಂಡೆನ್ಸ್ ಡೇಯನ್ನು ಸೆಲೆಬ್ರೇಟ್ ಮಾಡಬೇಕು. ಇನ್ನೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇರಬೇಕು ಬೆಂಗಳೂರಲ್ಲಿ, ಇದು ಮುಖ್ಯ. ಸರ್, ಈಗ ನಿಮಗೆ ಫ್ರೀಡಮ್ ಅಂದ್ರೆ ಏನು? ನಾನು ಯಾರನ್ನ ಬೇಕಾದರೂ ಎಲ್ಲಿ ಬೇಕಾದರೂ ಪ್ರಶ್ನೆ ಮಾಡೋ ಹಕ್ಕು ನನಗೆ ಫ್ರೀಡಮ್ ಕೊಟ್ಟಿದೆ. ಆದರೆ ಫ್ರೀಡಮ್ ಅಂತ ಹೇಳಿದರೆ ಬರೀ ಇರ್ರೆಸ್ಪಾನ್ಸಿಬಿಲಿಟಿ ಅಲ್ಲ. ಫ್ರೀಡಮ್ ಇರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಜವಾಬ್ದಾರಿಯಿಂದ ನಡ್ಕೋಬೇಕು. ಸೊ ಫ್ರೀಡಮ್ ಅಂದರೆ ರೈಟ್ಸು ಇದೆ, ಅದರ ಜೊತೆಗೆ ನಮ್ಮ ಡ್ಯೂಟೀಸು ಕೂಡ ಇದೆ. ಎರಡೂ ಸೇರಿದ್ರೇ ಫ್ರೀಡಮ್ ಆಗೋದು. ಸರ್, ಇವರ ಟೂ ಬ್ಯೂಸಿ ಮ್ಯಾನ್ ನಮಗೂ ಕೂಡ ಗೊತ್ತು. ನನ್ನ ಕೊನೆಯ ಪ್ರಶ್ನೆ, ಒಟ್ಟಾರೆ ಈ ಬೆಂಗಳೂರು ಬಗ್ಗೆ ನಿಮ್ಮ ಕನಸುಗಳು? ಬೆಂಗಳೂರಲ್ಲಿ ಸಿಂಪಲ್ ಆಗಿ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ, ಬೆಂಗಳೂರಲ್ಲಿ ವಾಸ ಮಾಡುವ ಜನಗಳಿಗೆ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು. ನಾನು ಬೇರೆ ಅದು ಇದು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಯಾರು ಜನ ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಬೇಕು. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಮಾತುಕತೆ. ನೀವು ಕೂಡ ಈ ಫ್ರೀಡಮ್ ಹಬ್ಬಕ್ಕೆ ಬನ್ನಿ. ವಿಧಾನಸೌಧ ಎಲ್ರಿಗೂ ತೆರೆದಿರುತ್ತೆ. ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾಗಿ ನಮ್ಮ ಡಿಜಿಟಲ್ ಜೊತೆಯಲ್ಲಿ ಜಾಯ್ನ್ ಆಗ್ತೀರಿ, ನೋಡ್ತೀರಿ ಸುವರ್ಣ ಡಿಜಿಟಲ್, ಸುವರ್ಣ ಟಿವಿ ಮತ್ತು ಓದ್ತಾ ಇರಿ ಕನ್ನಡಪ್ರಭ ನ್ಯೂಸ್ ಪೇಪರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.